ನೋಡೋಕ್ಕೆ ಮಾತ್ರ ಜಸ್ಟ್ ವಾವ್ ಅಷ್ಟೇ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನ. ಜನ ಜಾಸ್ತಿ ಸೇರಿದಾಗ ಮನೆಗಳಲ್ಲಿ ಯೂಶ್ವಲಿ ಎಲ್ಲರೂ ಅದೇ ಮಾಡೋದು, ಉಪ್ಪಿಟ್ಟು ಚಿತ್ರಾನ್ನ ಪಟ್ಟಂತ ಆಗದೆ ಅಂಥದ್ದು. ಹಾಗಾಗಿ ಜನ ಎಲ್ಲ ಜಾಸ್ತಿ ಇದ್ದಾರಲ್ಲ ಮನೇಲಿ, ಹಾಗಾಗಿ ಉಪ್ಪಿಟ್ಟು ಚಿತ್ರಾನ್ನ ಮತ್ತು ಅದ್ರ ಜೊತೆಗೆ ಮೆಣಸಿಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ಇವಾಗ. ಹಾಕು ಸೀತಾದ ನಾಲ್ಕು ತಿಂಡಿ ಎಲ್ಲ ಮುಗೀತು, ಕೆಲಸ ಎಲ್ಲ ಮುಗೀತು. ಹಾಗಾಗಿ ಎಲ್ಲ ಒಂದು ರೌಂಡ್ ಕುತ್ಕೊಂಡು ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ದೀವಿ. ಈ ಥರ ಎಲ್ಲ ಸೇರಿದಾಗ ಈ ಥರ ಗೇಮ್ ಆಡಿಕೊಂಡು ಎಂಜಾಯ್ ಮಾಡಬೇಕು. ಆದ್ರೇನಾಗುತ್ತೆ, ನಾವು ಸುಮ್ಮನೆ ಬರೀ ಕೆಲಸನೇ ಹೆಚ್ಚಿಸ್ಕೊಂಡ್ಬಿಡ್ತೀವಿ. ಕೆಲಸ ಮಾಡ್ಕೊಂಡೇ ದಿನಗಳು ಕಳೆದ್ಬಿಡ್ತೀವಿ. ಆ ಥರ ಇರಬಾರ್ದು, ಈ ಥರ ಎಂಜಾಯ್ ಮಾಡಬೇಕು. ಎಲ್ಲರೂ ಸೇರಿಕೊಂಡು ಚೆನ್ನಾಗಿರುತ್ತೆ. ಈ ಥರ ಏನಾದರೂ ಗೇಮ್ಸ್ ಆಡಿಕೊಂಡು. ನನಗೇನು ಅನಿಸುತ್ತೆ ಗೊತ್ತಾ, ಯಾರಾದರೂ ಸುಮ್ಮನೆ ಹಂಗೆ ಒತ್ತೊತ್ತಿಗೆ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿ ಹಾಕೋರು ಇರಬೇಕು. ಉಳಿದವರೆಲ್ಲ ಕೂತ್ಕೊಂಡು ಏನೂ ಕೆಲಸ ಇರಬಾರ್ದು ಮನೇಲಿ, ಆಯಿತಾ. ಸುಮ್ಮನೆ ಊಟ ಮಾಡ್ಕೋಬೇಕು, ತಿಂಡಿ ತಿನ್ಕೋಬೇಕು, ಈ ಥರ ಕೂತ್ಕೊಂಡು ಆಟ ಆಡಬೇಕು. ಆ ಥರ ನನಗಿಷ್ಟ. ಆದರೆ ಹಂಗೆ ಆಗಲ್ವಲ್ಲ, ರಿಯಾಲಿಟಿ ಇದು. ಇವಾಗ ವಿನ್ನರ್ ಡಿಕ್ಲೇರ್ ಮಾಡೋದು, ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಹೊಸದಾಗುತ್ತೆ. ಮರ್ತೇ ಹೋಯ್ತು, ನಂದು 700 ಅನ್ಕೋತೀನಿ. 700 ಅದಕ್ಕೆ ನೋಡ್ಕೋಬೇಕು. ವಾಪಸ್ ಕರ್ಕ ಬಂದ ನಾನು ನಾನ್ 300 ಕರ್ಕ ಬಂದ್ಬಿಟ್ಟು ಇವನ್ ನಿಲ್ಲಿಸಿ ಕೂರ್ಸಿರ ಗೀತಕ್ಕ ರಾಜನ ಹೋಗಿ ಕಳ್ಳ ಮಾಡಿ ಪೂಜಾ ನಂದು 0 ಮತ್ತೆ ಮಧ್ಯಾಹ್ನ ಹುಳಿ ಮತ್ತು ಪಾಯಸ ಮಾಡ್ತಾರೆ. ಇರಲ್ಲ ಅವ್ರ ಕಡೆ ಎಲ್ಲ ಕಾಯಿ ತೊಗೆ ತಿಂತಾರಂತೆ, ಅದಕ್ಕೆ ಅದೇ ಮಾಡಿದರು. ಪ್ರತಿಮಕ್ಕ ಅವರೆಲ್ಲ ಹೊರಟರು. ನಾನು ಹೋಗಬೇಕು ಅಂತ ಅಳ್ತಿದ್ದ ಪಾಪು. ಪುನರ್ವ ಬಾಯ್ 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 ಬಾಯ್. ಕಾರ್ ಇದ್ಬಿಟ್ರೆ ಯಾರು ಬೇಕಿಲ್ಲ, ಹೋಗು. ಅವನಿಗೆ ಯಾರಿದ್ದಾರೆ ಏನು ಅದೆಲ್ಲ ಇಂಪಾರ್ಟೆಂಟೇ ಅಲ್ಲ. ಒಟ್ಟಿನಲ್ಲಿ ಅವ್ನು ಕಾರಲ್ಲಿ ಓಡಾಡಬೇಕಷ್ಟೆ. ಕಾರು ಅಂದರೆ ಅಷ್ಟು ಹುಚ್ಚು ಅವನಿಗೆ. ಆಮೇಲೆ ಆ ಕಾರಲ್ಲಿ ಹೋಗೋಣ ಬಾ ಬೇಡ ಅಂತ ಅಂದ್ಬಿಟ್ಟು ಕರೆದ್ಮೇಲೆ ಆಮೇಲೆ ಬಂದ. ಅಲ್ಲಿವರೆಗೂ ಬರ್ತಾನೆ ಇಲ್ಲ ಅವನು. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 4 ಗಂಟೆ 3:30-4 ಗಂಟೆ ಅಷ್ಟೊತ್ತಿಗೆ ಸುವರ್ಣವತಿ ಡ್ಯಾಮ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇವಾಗೆಲ್ಲ ಸ್ವಲ್ಪ ಮಳೆ ಆಗಿದೆಯಲ್ಲ, ನೀರು ಬಿಟ್ಟಿದ್ದಾರೆ ಅಂತಿದ್ರು. ಹಾಗಾಗಿ ಹೋಗ್ಬಿಟ್ಟು ಬರೋಣ, ಮನೇಲಿ ಏನು ಕೂತಿರೋದು ಎಲ್ಲ ಇದ್ದಾರಲ್ವ, ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟು. ಚಿಕ್ಕೋಳೆ ಮಲ್ಕೊಳ್ಳಿಲ್ವಾ? ಪುನರ್ವಾ, ಏಯ್ ಪುನರ್ವಾ, ಏನಮ್ಮ ಅಂಬನಮ್ಮದು ಏನಂತ ಏನಮ್ಮ
ಅಮ್ಮನ ಕೈಲಿ ಎತ್ತಿಸ್ಕೊಂಡ್ ಫೈನಲಿ ಬಂದು ತಲುಪಿದ್ವಿ. ಅವನಿಗೆ ಅಲ್ಲಿ ನಾಯಿಗಳು, ಹಸುಗಳು, ಅವ್ನು ಎಲ್ಲಿಗೆ ಹೋದರೂ ಅಷ್ಟೇ ಬರೀ ಅಂಥದ್ದೇ ಹುಡುಕ್ತಾನೆ. ಅವನು ಬರೀ ಪ್ರಾಣಿಗಳನ್ನೇ ಹುಡುಕ್ತಿರ್ತಾನೆ. ನಾವೇನೋ ಯೋಚನೆ ಮಾಡ್ತಿದ್ರೆ, ನಾವೇನೋ ನೋಡ್ತಿದ್ರೆ ಅವನ ದೃಷ್ಟಿನೇ ಬೇರೆ ಕಡೆ ಇರುತ್ತೆ. ಈಗ ನಾವು ಟಿ ವಿ ನೋಡ್ತಾ ಕೂತಿರ್ತೀವಿ ಅಂದ್ಕೊಳ್ಳಿ, ಒಂದು ಸೀರಿಯಲ್ದು ಯಾವುದೋ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಇವಾಗ ರಾಘವೇಂದ್ರ ಸ್ವಾಮಿದು. ನಾವು ದೇವ್ರನ್ನ ನೋಡಿದ್ರೆ ಅವ್ನು ದೇವ್ರ ಹಿಂದ್ಗಡೆ ಇರೋ ಹಸು ನೋಡ್ತಾನೆ. ಆ ಥರ ಅವನು ಥಿಂಕಿಂಗ್ ವೇನೇ ಒಂಥರ. ಬೂವಾ ಸಮಸ್ಯೆ ಏನು ಗೊತ್ತಾ ನೋಡಿ, ಆಗ್ತಾ ಇಲ್ಲ ಅಲ್ಲ ಕಾಲು ನೋವು ಅಂತೀಯಲ್ಲ, ಜಾಸ್ತಿ ಮುಂದೆ ಏನು ಅಂತ ಆಗದೇ ಇಲ್ಲ. ರೋಡ್ ಸರಿ ಇಲ್ಲ, ಇದು ಕಲ್ಲು. ನಾನು ಕಲರ್ ಮಾಡಿದ್ನಲ್ಲ, ಮೆಹಂದಿ ಹಚ್ಚಿದ್ನಲ್ಲ ತಲೆಗೆ, ಆ ಬರ್ಗಂಡಿ ಕಲರ್ ಈಗ ಬಿಸಿಲಿಗೆ ಫುಲ್ಲು ಕಲರ್ ಹಿಂಗೆ ಕಾಣಿಸ್ತಿದೆ ನೋಡಿ. ನಂಗೆ ಈ ಥರ ಜಾಸ್ತಿ ಹೊತ್ತು ಹಿಂಗೆ ಕೂದಲು ಬಿಟ್ಕೊಳ್ಳೋದು ಅಂದರೆ ಆಗಲ್ಲ. ಆಮೇಲೆ ತೆಗೆದು ಮೇಲೆ ಕಟ್ಬಿಟ್ಟಿರ್ತೀನಿ. ಈಗ ನೀವಿಬ್ರು ಮಾಡ್ಕೊಂಬನ್ನಿ. ಇಟ್ಬಿಡ್ತೀನಿ ನೀರ್ಗಂದ್ರೆ ಮಿಸ್ ಆಯ್ತು ಅಂದ್ಬಿಟ್ಟು ನಾನು. ನಂದೊಂಚೂರು ಮಾಡ್ಬಿಡ. ಎಲ್ರು ಮಾಡಿ ಹಿಂಗೆ ಮಾಡಿ, ಹಿಂಗೆ ಅಂತ ಮಾಡಪ್ಪ. ಹಿಂಗೆ ಅದೇನೋ ಆಯ್ತು. ಅಲ್ಲಿ ಕೊಟ್ಬಿಟ್ಟು ಬೈಲಿ ನಂಗೆ ಹಿಂದ್ಗಡೆ ಮಿಸ್ ಆಗ್ಬಿಟ್ಟೈತೆ. ಆಟಾಡ್ತೀಯ ಇನ್ನೇನು ಆಮೇಲೆ ತಗ. ಪಾಪುಗೆ ಕರೆಕ್ಟಾಗಿ 3-3:30 ಅದು ಅವ್ನು ಮಲ್ಗೋ ಟೈಮು. ಆ ಟೈಮಲ್ಲೇ ನಾವು ಹೊರಟು ಬಂದುಬಿಟ್ವಿ. ಅವ್ನು ಕಾರಲ್ಲೂ ನಿದ್ದೆ ಮಾಡಿಲ್ಲ. ಹೋಗ್ತಾ ಬರ್ತಾ ಲಾರಿ ಎಲ್ಲ ನೋಡಿಕೊಂಡು ಸುಮ್ಮನಾಗ್ಬಿಟ್ಟಿದ್ದಾನೆ. ಈಗ ಫುಲ್ಲು ಕಿರಿಕಿರಿ ಮಾಡ್ತಾ ಇದ್ದಾನೆ. ಸುಮ್ಮನೆ ಕುಯ್ 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 ಅಂತ ಅಳ್ತಾನೇ ಇದ್ದ ಸುಮಾರು ಹೊತ್ತು. ಆಮೇಲೆ ಬಾಳೆಹಣ್ಣು ತೊಗೊಂಡು ಹೋಗಿದ್ದೆ, ಬಾಳೆಹಣ್ಣು ತಿನ್ನಿಸ್ದೆ, ನೀರು ಕುಡ್ದ. ಆಮೇಲೆ ಒಂಚೂರು ಸಮಾಧಾನ ಆಯಿತು ಏನೋ, ಸುಮ್ಮನಾದ. ಆಮೇಲೆ ಯಾರ ಹತ್ರನೂ ಹೋಗಲ್ಲ, ಸುಮ್ಮನೆ ಅಳ್ತಾನೇ ಇದ್ದ. ಆಮೇಲೆ ಸುಮಾರು ಹೊತ್ತು ಆದಮೇಲೆ ಸರಿ ಹೋದ. ನಿಜ ಸಂಜೆ ಹೊತ್ತು ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿದ್ದ ಟೈಮು ಸರಿಯಾಗಿ ಬಿಸಿಲು ಹೊಡಿತಾ ಇತ್ತು, ಚುರು 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 ಅಂತ. ಬೆಳಗ್ಗೆ ಎಲ್ಲ ಮೋಡ ಮಳೆ, ಮಧ್ಯಾಹ್ನ ತನಕನೂ ಮಳೆ. ಮಧ್ಯಾಹ್ನದ ಮೇಲೆ ನೋಡಿದ್ರೆ ಒಳ್ಳೆ ಬಿಸಿಲು. ಇಲ್ಲಿ ಹೆಂಗೆ ಚುರು 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 ಅನ್ನೋದಂದರೆ ಬಿಸಿಲು. ಆ ಕಡೆ ಮುಖ ಕೊಟ್ಟು ನಿಲ್ಲಕ್ಕೆ ಆಗ್ತಾಯಿರಲಿಲ್ಲ, ಆ ಥರ ಹೊಡಿತಾ ಇತ್ತು ಬಿಸಿಲು ಮಾತ್ರ. ನೀರು ಸೌಂಡಂತೂ ಕಿವಿಗೆ ಹಾಗೆ ಹೊಡಿತಾ ಇತ್ತು, ಜೀ ಅಂತ. ಅದಕ್ಕೆ ಆಫ್ ಮಾಡಿಬಿಟ್ಟೆ, ಕೇಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕರ್ಕಶವಾಗಿ ಕೇಳ್ತಾ ಇತ್ತು ಆ ಸೌಂಡ್ ಮಾತ್ರ. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಇವಾಗ ಏನು ನಾವು ಯಾವ ಪ್ಲೇಸಲ್ಲಿ ನಿಂತ್ಕೊಂಡಿದ್ದೀವಿ ಅದರ ಆಪೋಸಿಟ್ ಸೈಡಿಂದ ಬಂದು ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ಜೇನು ತುಂಬ ಇರುತ್ತೆ. ಇಲ್ಲಿಗೆ ಹೋಗೋರು ಪರ್ಫ್ಯೂಮು ಮತ್ತು ಹೂವು ಮುಟ್ಕೊಂಡು ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ಮೆಲ್ಲಿಗೆ ಜೇನು ಎದ್ದುಬಿಡುತ್ತೆ. ನಾವು ಕರೆಕ್ಟಾಗಿ ಈ ಪ್ಲೇಸಿಗೆ ಬಂದ್ವಾ, ಅಲ್ಲಿ ಯಾರೋ ಪರ್ಫ್ಯೂಮ್ ಹಾಕ್ಕೊಂಬಂದ್ಬಿಟ್ಟಿದ್ದಾರೆ. ಅಷ್ಟು ನಾವು ಹೋಗಿ ನೋಡ್ತಾ ಇದ್ದೀವಿ. ನಾವು ಈ ಪ್ಲೇಸಲ್ಲಿ ನಿಂತ್ಕೊಂಡು ಒಂದು 2 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಜೇನೆಲ್ಲ ಎದ್ಬಿಡ್ತು. ಆಲ್ರೆಡಿ ಯಾವುದೋ ಒಂದು ಫ್ಯಾಮಿಲಿ ಮುಂದೆ ಹೋಗಿದ್ದಾರೆ, ಅಲ್ಲಿ ಯಾರೋ ಪರ್ಫ್ಯೂಮ್ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಅದೇನು ಮಾಡ್ತು, ಜೇನು ಎದ್ದೇಳ್ಬಿಡ್ತು. ನಾವಿನ್ನು ಪಾಪು ಬೇರೆ ಇದ್ನಲ್ಲ, ಹೆದರ್ಕೊಂಡು ಬಂದ್ಬಿಟ್ವಿ. ಅಲ್ಲಿ ಅಪೋಸಿಟ್ ಸೈಡ್ ಇದೆಯಲ್ಲ, ಸೇತುವೆ ಥರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈಗ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ನೋಡಿ, ಫುಲ್ ವೀಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ ವ್ಯೂ ಮಾತ್ರ. ನಮ್ಮ ಚಾಮರಾಜನಗರ ಸುತ್ತಮುತ್ತ ಯಾರಾದರೂ ಇದ್ದರೆ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಅದು ಈಗ ಈ ಥರ ನೀರು ಬಿಟ್ಟಿರೋ ಟೈಮಲ್ಲಿ. ನೀರು ಬಿಡದೇ ಇರೋ ಟೈಮಲ್ಲಿ ಅಷ್ಟು ಎಂಜಾಯ್ಮೆಂಟ್ ಇರೋಲ್ಲ ಇಲ್ಲಿ. ಈ ಥರ ನೀರು ಬಿಟ್ಟಿರೋ ಟೈಮಲ್ಲಿ ಬಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಾಮರಾಜನಗರದಿಂದ ಸತ್ತಿಗೆ ಹೋಗೋ ರೋಡಲ್ಲಿ, ಅಂದರೆ ತಾಳ್ವಾಡಿಗೆ ಹೋಗೋ ರೋಡಲ್ಲಿ ಸಿಗುತ್ತಿದ್ದು. ಮೋಸ್ಟ್ಲಿ ಚಾಮರಾಜನಗರದಿಂದ ಒಂದು 16-17 ಕಿಲೋಮೀಟ್ರ್ ಆಗಬಹುದೇನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಆಗಬಹುದು. ಸೊ ಜೇನು ಬಂತಲ್ಲ, ಹಾಗಾಗಿ ನಾವು ಬಂದ್ಬಿಟ್ವಿ ವಾಪಸ್ಸು.
ಆಕಾಶ ಹೋದ ಇದಕ್ಕೆ ಜೇನು ಹೋಗಿದ್ದಕ್ಕೆ ಬಂದಿತ್ತು ಕಡ್ಜ ಜೇನು ಅಂದ್ರೆ ಭಾಳ ಲವ್. ಏನು ಬಂತು? ಜೇನು ಜೇನು ಏನು ಬಂತಪ್ಪ? ಜೇನು ಜೇನು. ನನಗೆ ಆ್ಯಕ್ಚುಲಿ ಒಂದು ಆಸೆ ಏನಂತಂದರೆ ಆ ಕಡೆದ್ದು ಇನ್ನೂ ಎಂಡಿಂಗ್ ತುಂಬ ಇದೆ, ತುಂಬ ದೂರ ಇದೆ, ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ಬೇಕು ಅಂತ ನನಗೆ ತುಂಬ ಇಷ್ಟ. ಒಂದು ಸಲ ಆದರೂ ಹೋಗಿ ಬರಬೇಕು, ಅಷ್ಟು ದೂರ ಏನಿದೆ ಅಂತ ನೋಡ್ಕೊಂಬರ್ಬೇಕು ಅಲ್ಲಿ ತನಕನೂ ಅಂತ ತುಂಬ ಇಷ್ಟ ನನಗೆ. ಬಟ್ ಇವ್ರುಗಳ ಜೊತೆ ಬಂದರೆ ಅಲ್ಲಿ ಹೋಗೋಕ್ಕೆ ಬಿಡಲ್ಲ, ಅಷ್ಟು ದೂರ ಹೋಗೋದೇ ಇಲ್ಲ. ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ನೀರು ಬೀಳ್ತಿತ್ತಲ್ಲ ಗೇಟು, ಆ ಗೇಟೇ ಲಾಸ್ಟು. ಅಲ್ಲಿಂದ ಮುಂದೆ ನಾನು ಯಾವತ್ತೂ ಹೋಗೇ ಇಲ್ಲ. ಸೊ ಆಮೇಲೆ ಅನ್ಕೋತಿದ್ದೆ ಮಣಿ ಜೊತೆ ಬಂದಾಗ ಆದರೂ ಒಂದು ಸಲ ಅಷ್ಟು ದೂರದವರೆಗೂ ಹೋಗಿ ಬರಬೇಕು ಅಂತ. ಬಟ್ ಪಾಪುನ ಎತ್ಕೊಂಡೆಲ್ಲ ಸೀರಿಯಸ್ಲಿ ಅಷ್ಟೆಲ್ಲ ನಡೆಯೋಕ್ಕಾಗಲ್ಲ. ನಾನು ಆಮೇಲೆ ಅನ್ಕೊತಿದ್ದೆ, ಅಯ್ಯೋ ಪಾಪುದು ಸೈಕಲ್ ತೊಗೊಬಂದ್ಬಿಡ್ಬೋದಿತ್ತು, ಅವ್ನು ಸುಮ್ಮನೆ ಹೊತ್ಕೊಂಡು ನಮಗೂ ಕಷ್ಟ ಅವನಿಗೂ ಕಷ್ಟ, ಸೈಕಲ್ ತಂದುಬಿಟ್ಟಿದ್ರೆ ಆರಾಮಾಗಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ. ಮನೆಗೆ ಹೋದ್ಮೇಲೆ ನೆನಪಾಯ್ತು ನನಗೆ ಸೈಕಲ್ದು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಇಷ್ಟೊತ್ತಲ್ಲಿ. ಬರ್ತಾ ಬರ್ತಾ ಟೈಮ್ ಆಗ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಫೋಟೋಸ್ಗೂ ಅಷ್ಟೇನೆ. ಇಲ್ಲಿ ಟೈಮಿಂಗ್ಸ್ ಹಾಕಿದೆ ನೋಡಿ, ಬೆಳಿಗ್ಗೆ 9:30 ಸಂಜೆ 5 ಗಂಟೆ ತನಕ ಅಷ್ಟೇ ಬಿಡೋದು. ಆಮೇಲಿಂದ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಹಿಂಗೆ ಬಂದ್ವಿ, ಹಂಗೆ ಹೊರಟ್ಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೂ ಇಲ್ಲ, ಏನೂ ಇಲ್ಲ, ಪಟ ಅಂತ ಬಂದು ಪಟ ಅಂತ ಹೋದಂಗೆ ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲೇನೇ. ಈ ಥರ ಸಂಜೆ ಹೊತ್ತು ಬಿಸಿಲಲ್ಲಿ ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ ಆಯಿತಾ, ಇಲ್ಲಿ ಆಗಲ್ಲ. ಅಲ್ಲಿ ಕೂತ್ಕೋತೀವಿ ಅಂತಂದರೂ ಅಲ್ಲಿ ಎಲ್ಲೂ ನೆರಳಿಲ್ಲ, ಹಾಗಾಗಿ ಬಿಸಿಲೊತ್ತಲ್ಲಿ ಯಾರೂ ಬರಬೇಡಿ. ಈ ಥರ ಸಂಜೆ ಹೊತ್ತು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಅನ್ನೋದು ಚೆನ್ನಾಗಿ ಕಾಣಿಸ್ತಾಯಿತ್ತು, ಹೂವೆಲ್ಲ ಬಿದ್ದಿತ್ತಲ್ಲ, ಪತಂಗದ ಹೂವು ಕೆಳಗಡೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಪಾಪು ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಿದ್ದೆ. ಅಷ್ಟರಲ್ಲಿ ಅಲ್ಲಿ ಯಾರೋ ಒಂದು ಫ್ಯಾಮಿಲಿ ಬಂದಿರೋ, ಅವ್ರ ಪಾಪು ನಿಲ್ಲಿಸ್ಬಿಟ್ಟು ಇಬ್ಬರದು ಫೋಟೋ ತೊಗೊತಿದ್ರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲೆಲ್ಲ ಫುಲ್ಲು ಬಿಸಿಲು ಆಯಿತಾ, ಸೆಕೆ. ಇಲ್ಲಿಗೆ ಬಂದ ತಕ್ಷಣ ಫುಲ್ಲು ತಣ್ಣಗಾಗೋಯ್ತು. ನೀರೆಲ್ಲ ಮೈ ಮೇಲೆ ಬೀಳೋದು, ಸಣ್ಣ ಸಣ್ಣ ಹನಿಗಳು, ಅಷ್ಟು ಅದ್ಭುತವಾಗಿತ್ತು ಮಾತ್ರ ಇಲ್ಲಿ. ಈ ವಿಡಿಯೋ ನೋಡ್ತಾ ಇರೋರು ಜೊತೆಗೆ ನಮ್ಮ ಚಾಮರಾಜನಗರದವರು ಇದನ್ನು ನೋಡ್ತಾ ಇದ್ದರೆ ಇಲ್ಲಿ ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ಈ ಪ್ಲೇಸ್ಗೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.